ಅಂತ ದೊಡ್ಡಗಡೆ ದಾಖಲೆ ಅರೇಕಲ್ ತಾಲೂಕು ಯಲಮೂರು ಪಾಳ್ಯದಿಂದ ನಮ್ಮದು 4 ಎಕರೆ 1 ಕೋಟಿ ಜಾಗ ದರ್ಖಾಸ್ತು ಮುಖಾಂತರ ಬರುತ್ತೆ. ಅದರಲ್ಲಿ ದೊಡ್ಡಬಯ್ಯ ಅನ್ನೋರು 100 ರೂಪಾಯಿಗೆ ಬೈಕ್ ಹಾಕ್ಬಿಡ್ತಾರೆ, ತಿಮ್ಮಕ್ಕ ಅನ್ನೋರು 200 ರೂಪಾಯಿ ಬೈಕ್ ಹಾಕ್ಬಿಡ್ತಾರೆ. ಈ ಥರ ಹಾಕ್ಬಿಟ್ಟು ಬೋಡಪ್ಪ ಅನ್ನೋರು ಯಲಮೂರು ಪಾಳ್ಯದಿಂದನೇ ಅವರಿಂದನೇ ನಮಗೆಲ್ಲ ಜಮೀನೆಲ್ಲ ಮೋಸ ಮಾಡಿ ನಮ್ಮ ಸಂಬಂಧಿಕರೇ. ಆದರೆ ಅವರು ನಮ್ಮ ಹತ್ರನೇ ಇದ್ಕೊಂಡು ನಮ್ಮ ಊಟಗಳು ನಮ್ಮ ಮನೆಯಲ್ಲೇ ಊಟ ಇಲ್ಲೆಲ್ಲ ಮಾಡ್ಕೊಂಡಿದ್ದು ಬೈರಮ್ಮನಿಗೆ 100 ರೂಪಾಯಿಗೆ ತಿಮ್ಮಕ್ಕನಿಂದ ಹಾಕ್ಸ್ಬಿಡ್ತಾನೆ ಬೋಡಪ್ಪ. ದೊಡ್ಡಬೈನಿಂದ ಬಂದು 200 ರೂಪಾಯಿಗೆ ಚೌಡಪ್ಪನಿಗೆ ಹಾಕ್ಸ್ಬಿಡ್ತಾನೆ. ಈ ಥರ ಹಾಕ್ಬಿಟ್ಟು ನಾವು ಫುಲ್ ಮೋಸ ಹೋಗ್ಬಿಟ್ಟು ನಮ್ಮ ವಂಶದವರು ಯಾರೂ ಕ್ರಯ ಮಾಡಿಲ್ಲ. ಆದರೆ ಅಲ್ಲಿವರೆಗೂ ಇವ್ರ ವಿಷಯ ಹೆಂಗೆ ಸರ್ ಗೊತ್ತಾಯ್ತು ನಿಮಗೆ? ನಮಗೆ ನಮ್ಮ ತಾತ ಅವರು ಈ ಥರ ಹಾಕ್ಬಿಟ್ಟು ಒಂದು ಪೇಪರ್ ಕೊಟ್ಟಿದ್ರು ನಮ್ಮ ತಾತನಿಗೆ, ಏನು 8 ವರ್ಷ ಇದು ಏನು ಸರೆಂಡರ್ ಮಾಡ್ತೀನಿ, ಸರೆಂಡರ್ ಮಾಡಿಬಿಟ್ಟು ನಿಮಗೆ ಏನಿದ್ರು ನನಗೆ ಬಡ್ಡಿ ಬೇಡ, ಅಸಲು ಬೇಡ, ಏನು ಬೇಡ, ಲಾಸ್ಟ್ ಗಂಟೆ ಇದೆಲ್ಲ ಅದರಲ್ಲಿ ಬಂದಿರೋ ಫಸಲು ನಾನು ಎತ್ಕೊತೀನಿ, ಮಿಕ್ಕಿದ್ದು ನಿಮ್ಗೆ ಕೊಟ್ಬಿಡ್ತೀನಿ ಜಾಗ. ಅಲ್ಲ, ಈಗ ಸಂದೇಶವರು ಈ ಥರ ಒಂದು ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ನಮಗೆ ಯೂಟ್ಯೂಬಲ್ಲಿ ನೋಡಿ ನಾವು ಅಲ್ಲಿಂದ ಅಣ್ಣನ ಹತ್ರ ಬಂದು 3 ವಾರದಿಂದ ಬರ್ತಾಯಿದ್ದೀನಿ. ನನಗೆ ಸ್ವಲ್ಪ ಇವಾಗ ಸ್ವಲ್ಪ ಜಾಗ ಕೇಸ್ಗಳೆಲ್ಲ ಕೊಟ್ಟಿದ್ದೀನಿ. ಬೋಡಪ್ಪ ಅನ್ನೋರು, ಬೋಡಪ್ಪನ ಮಗ, ನಮ್ಮ ಹತ್ರ ಮೋಸ ಮಾಡಿ ನಮ್ಮ ತಾತವ್ರ ಹತ್ರ ಜಮೀನು ಕಿತ್ಕೊಂಡಿದ್ದಲ್ದಿರ ಬೋಡಪ್ಪನ ಮಗ ರಾಮಸ್ವಾಮಿ ಜಯಣ್ಣ ಅವ್ರ ಮಕ್ಕಳು, ಅವ್ರ ಕುಟುಂಬದವರು ಇವಾಗ ನಾವು ಹೊಲ ಉಳುಮೆ ಮಾಡಿದ್ರೆ ಅವ್ರು ಬಂದು ರಾಗಿ ಚೆಲ್ತಾ ಇದ್ದಾರೆ. ಸರ್, ಈಗ ನಿಮಗೆ ಇಲ್ಲಿ ಹೇಳಿದ್ರೆ ಸಮಸ್ಯೆ ಹೇಳಿದ್ರೆ ಯಾವ ರೀತಿ ಭರವಸೆ ಬಂದಿದೆ ನಿಮಗೆ? ಬಂದಿದೆ, ಆಗಲಪ್ಪ ನಾನು ಕಾನೂನು ಮುಖಾಂತರ ಹೋರಾಟ ಮಾಡ್ತೀನಿ. ಅವರೆಲ್ಲ ಬಂದು ಭಾಸ್ಕರಿಗೆ ಮಾರ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಿಮ್ಮ ಭರವಸೆ ಬಂದಿದೆಯಾ? ಸೊ ಇಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಅನಿಸುತ್ತೆ? ಒಳ್ಳೇದಾಗುತ್ತೆ, ಸಮಾಜ ಸೇವೆಯನ್ನು ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪರವಾಗಿಲ್ಲ, ಕರ್ನಾಟಕದಿಂದ ಎಲ್ಲ ಒಳ್ಳೇದಾಗಲಿ, ಅವ್ರು ಚೆನ್ನಾಗಿ ದೇವರು ಆಯ್ಸ್ಕೊಡ್ಲಿ ಅಂತ ನಾವು ಬಯಸ್ತೀವಿ ಸರ್.